ಆ ರಾತ್ರಿ ಒಂದು ಘಟನೆ ನಡೆಯುತ್ತೆ. ಎಲ್ಲರೂ ಊಟ ಮಾಡಿ ಮಲಗಿರ್ತಾರೆ, ಬಟ್ ಅದೇ ಅವರ ಕೊನೆಯ ರಾತ್ರಿ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲ್ಲ. ಸೊ ನಾವಿವಾಗಿದ್ದೀವಿ ಗದ್ದೆ ಸಾಲು. ಅದಕ್ಕೇನು ಪೊಲೀಸಿಗೆ ಹಿಡ್ಕೊಟ್ಟು 6 ಜನನ ಗದ್ದೆ ಸಾಲನವ್ರೆ. ಯಾರು ವೀರಪ್ಪನ ಹೆಡ್ತಿನ ಹಿಡ್ಕೊಟ್ರಿ ಅವ್ರಿಗೆಲ್ಲ ಬಹುಮಾನ ಆಶೀರ್ವಾದ ಮಾಡ್ತೀನಿ ಅಂದ್ಬಿಟ್ಟು ಕರೆಸ್ಬಿಟ್ಟು ವೀರಪ್ಪನ್ ನಿಜವಾಗ್ಲೂ ಯಾವ ಥರ ಆಶೀರ್ವಾದ ಮಾಡ್ತಾನೆ. ಆ 5 ಸೀಟನ್ನ ಯಾವ ಥರ ಸಾಯಿಸ್ತಾನೆ ಅಂದರೆ ಆ ವೀರಪ್ಪನು ಕೆಳಗಡೆ ಎಲ್ಲರನ್ನೂ ಮಲಸ್ಕೊಂಡು ಎಲ್ಲರನ್ನೂ ಸೂಟ್ ಮಾಡಿ ಮಚ್ಚಲ್ಲಿ ತರಿತಾನಂತೆ. ಅದಾದಮೇಲೆ ಅಲ್ಲಿದ್ದಂತಹ 4 ಸೀಟು ಸ್ಪಾಟಲ್ಲೇ ಸತ್ತೋಗ್ತಾರೆ. ಅದರಲ್ಲಿ ಒಬ್ಬ ಇನ್ನೂ ಬದುಕಿದ್ದಾರೆ. ಅವರ ಹೆಸರು ರಾಮು ಅಂತ. ಮಚ್ಚಿನೇಟ ಇದು ಮಚ್ಚಲು ಹೊಡೆದಿರೋದು ಇಲ್ಲಿ. ಓಹೋ ಶೂಟ್ ಮಾಡಿರೋದೆಲ್ಲ ಎಲ್ಲಿ? ಓಕೆ, ಇವತ್ತಿಂದ 30 ವರ್ಷ ಹಿಂದೆ ಅಂದರೆ 9ನೇ ತಾರೀಕು 10ನೇ ತಿಂಗಳ 1994ರಲ್ಲಿ ಇಲ್ಲೊಂದು ಘಟನೆ ನಡೆಯುತ್ತೆ. ವೀರಪ್ಪನ ಹಿಡಿಯೋದಕ್ಕೆ ತಮಿಳ್ನಾಡು ಪೊಲೀಸ್ ಮತ್ತು ಕರ್ನಾಟಕ ಪೊಲೀಸ್ ಇಬ್ಬರು ಸೇರಿ ಮಿಂಚುಗುಳಿ ಆಪ್ರೇಷನ್ ಅಂತ ಮಾಡಿರ್ತಾರೆ ಇದೇ ಜಾಗದಲ್ಲಿ ಹಿಡಿಯೋದಕ್ಕೆ. ಸೊ ಆ ಮಿಂಚುಗುಳಿ ಆಪ್ರೇಷನ್ನಲ್ಲಿ ಎಲ್ಲರೂ ಛಿದ್ರಪದ್ರ ಆಗ್ಬಿಡ್ತಾರೆ. ಅಂದರೆ ವೀರಪ್ಪನ ಒಂದು ಗ್ಯಾಂಗ್ ಏನಿತ್ತು ಆ ಗ್ಯಾಂಗಲ್ಲಿದ್ದಂಥ ಎಲ್ಲರೂ ಬೇರೆ ಬೇರೆ ಆಗ್ತಾರೆ. ವೀರಪ್ಪನ್ ಒಂದು ಕಡೆಗೆ ಹೊಂಟೋಗ್ತಾನೆ. ವೀರಪ್ಪನ ಹೆಡ್ತಿ ಇಲ್ಲಿಂದ ಹತ್ತಿರವಾಗಿರುವಂತಹ ಪುಣಜೂರ್ಗೆ ಬರ್ತಾಳೆ. ಸೊ ಆ ವೀರಪ್ಪನ ಹೆಡ್ತಿನ ಈ ಊರವರು ಮತ್ತು ಪುಣಜೂರವರು ಇಬ್ಬರು ಸೇರಿ ನನ್ನ ಹೆಡ್ತಿನ ಪೊಲೀಸ್ನವ್ರಿಗೆ ಹಿಡ್ಕೊಟ್ರು ಅಂತ ವೀರಪ್ಪನ್ ಗೊತ್ತಾಗಿ ಅದೇ ರಾತ್ರಿ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಊರಿಗೆ ಪೊಲೀಸ್ ವೇಷದಲ್ಲಿ ಆ ವೀರಪ್ಪನ್ ಬರ್ತಾನೆ. ಸೊ ವೀರಪ್ಪನ ಮೇನ್ ಟಾರ್ಗೆಟ್ ಇಲ್ಲಿದ್ದಂತಹ ಜಡಿಯನ್ ಅನ್ನೋ ವ್ಯಕ್ತಿ. ಯಾಕಂದರೆ ತನ್ನ ಹೆಡ್ತಿನ ಈ ಜಡಿಯನ್ನೇ ಹಿಡ್ಕೊಟ್ಟಿರ್ಬೋದು ಅಂದ್ಬಿಟ್ಟು ಆ ವೀರಪ್ಪನ್ ತಿಳ್ಕೊಂಡಿರ್ತಾನೆ. ಆ ಜಡಿಯನನ್ನು ಹೊಡೆಯೋದಕ್ಕೆ ಆ ರಾತ್ರಿ ಈ ಊರಿಗೆ ಬರ್ತಾನೆ. ಬಟ್ ಆ ರಾತ್ರಿ ಜಡಿಯನ್ ಇಲ್ಲಿರೋದಿಲ್ಲ. ಇಲ್ಲಿಂದ 20 ಕಿಲೋಮೀಟರ್ ಇರುವಂತಹ ಬೇರೆ ಊರಿಗೆ ಹೊರಟೋಗಿರ್ತಾನೆ. ಬಟ್ ಆ ವಿಷಯ ವೀರಪ್ಪನ್ ಗೊತ್ತಿರೋದಿಲ್ಲ. ಇಲ್ಲಿ ಯಾರು ವೀರಪ್ಪನ ಹೆಡ್ತಿನ ಹಿಡ್ಕೊಟ್ರಿ, ಬನ್ನಿ ನಿಮಗೆ ಬಹುಮಾನಗಳನ್ನು ಕೊಡ್ತೀನಿ ಅಂದ್ಬಿಟ್ಟು ಆ ಪೊಲೀಸ್ ವೇಷದಲ್ಲಿದ್ದಂತಹ ವೀರಪ್ಪನ್ ಈ ಊರಿನ ಜನಗಳನ್ನ ಕರೆದಾಗ ಅಲ್ಲಿ ಬಂದಂತಹ 5 ಜನ. ಸೊ 5 ಜನ ಬರ್ತಾರೆ, ನಾವು ಹಿಡ್ಕೊಟ್ವಿ ಅಂದ್ಬಿಟ್ಟು. ಅವ್ರಿಗೆ ಯಾರಿಗೂ ಇವನೇ ವೀರಪ್ಪ ಅಂತ ಯಾರೂ ನೋಡಿರೋದಿಲ್ಲ, ಅವ್ರಿಗೊಂದು ಐಡಿಯಾನೇ ಇರೋದಿಲ್ಲ. ಅವ್ರನ್ನೂ ಪೊಲೀಸ್ನವರೇ ಅಂತ ತಿಳ್ಕೊಂಡು 5 ಸೀಟು ನಾವು ಹಿಡ್ಕೊಟ್ಟಿದ್ದು ಅಂದ್ಬಿಟ್ಟು ಒಂದು ಮುಂದೆ ಬರ್ತಾರೆ. ಬಟ್ ಹಾಗಾಗಿದ್ದೆ ಒಂದು ಘೋರ ಘಟನೆ. ಆ 5 ಸೀಟನ್ನು ಯಾವ ಥರ ಸಾಯಿಸ್ತಾನೆ ಅಂದರೆ ಆ ವೀರಪ್ಪನು ಎಲ್ಲರನ್ನೂ ಸೂಟ್ ಮಾಡಿ ಕೆಳಗಡೆ ಬೀಳಿಸ್ಕೊಂಡು ಮಚ್ಚಲ್ಲಿ ತರಿತಾನಂತೆ. ಅದಾದಮೇಲೆ ಅಲ್ಲಿದ್ದಂತಹ 4 ಸೀಟು ಸ್ಪಾಟಲ್ಲೇ ಸತ್ತೋಗ್ತಾರೆ. ಅದರಲ್ಲಿ ಒಬ್ಬ ಇನ್ನೂ ಬದುಕಿದ್ದಾರೆ. ಅವರ ಹೆಸರು ರಾಮು ಅಂತ. ಆ ರಾಮ ಹೇಗಿದ್ದಾರೆ ಮತ್ತು ಯಾವ ಥರ ಬದುಕಿದ್ರು, ನಿಜವಾಗ್ಲೂ ಆ ರಾತ್ರಿ ಏನಾಯಿತು ಅಂತ ಅವ್ರ ಬಾಯಿಂದನೇ ಕೇಳೋಣ. ಓಕೆ, ಹೋಗೋಣ ಬನ್ನಿ. ಸೊ ಈ ಊರು ಯಾವ ಥರ ಅಂದರೆ ಸುತ್ತ ಹಸಿರು, ಮಧ್ಯ ಊರು, ಪ್ರಕೃತಿಯ ಒಂದು ಮಡಿಲಲ್ಲಿದೆ ಈ ಊರು. ಅಣ್ಣವ್ರ ಊರು ಬರುತ್ತಲ್ಲ ನಮ್ಮ ದೊಡ್ಡ ಗಜನೂರು, ಅದೆಲ್ಲ ಆ ಬೆಟ್ಟದಿಂದ ಆ ಕಡೆಗೆ ಬರುತ್ತೆ. ಈ ಬೆಟ್ಟದಿಂದ ನಾವು ಇವಾಗ ಈ ಕಡೆಗಿದ್ದೀವಿ. ಓಕೆ, ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಈ ಸೇತುವೆಯಿಂದ. ಗದ್ದೆ ಸಾಲು ಅಂದರೆ ಇದೆಲ್ಲ ಗದ್ದೆ, ಸಾಲು ಅಂದರೆ ಬೆಟ್ಟ. ಅಲ್ಲಿ ನೋಡಿ ಅದೆಲ್ಲ ಬೆಟ್ಟ, ಬೆಟ್ಟದ ಕೆಳಗೆ ಇದು ಗದ್ದೆಗಳು, ಗದ್ದೆ ಸಾಲು. ಇದೆಲ್ಲ ಕೃಷಿ ಭೂಮಿ. ವೀರಪ್ಪನ್ ಜಾಸ್ತಿ ಒಡನಾಟ ಅಥವಾ ಓಡಾಟ ಇದ್ದಂತಹ ಫಾರೆಸ್ಟ್ ನೋಡಿದೆ. ಏನು ಕೆಲಸ ಮಾಡ್ತಾ ಇದ್ದೀರಿ? ಹಾಂ ಹಾಂ, ಎಲ್ಲ ನೀವೇನೇ ಮಾಡೋದು? ಹಾಂ, ನಿಮ್ಮ ಹೆಂಗಸರು ಇಲ್ವಾ? ಓ, ನಿಮ್ಮ ಹೆಂಗಸರು ತೀರೋದ್ರಾ? ನೀವು ಮನೇಲಿರೋದು ಒಬ್ಬರೇನಾ? ಹಾಂ ಹಾಂ. ನಿಮಗೆ ಮಕ್ಕಳು ಎಷ್ಟು ಸೀಟು? 3 ಸೀಟ್ ಸರ್. ಒಬ್ಬ ತೀರೋಗ್ಬಿಟ್ಟ. ಹಾಂ, ಇನ್ನೂ 2 ಅವರೇ. ಹಾಂ ಹಾಂ ಹಾಂ. ಒಬ್ಬ ಕೋತರಿ ಹೋಗವನೆ ಊರಿಗೆ. ಹಾಂ, ಒಬ್ಬ ಇಲ್ಲಿ ಮಾಡ್ಲಿಕ್ಕೆ ಹೋಗವನೆ ಊರಿಗೆ ಮಾಡಿ. ಸರಿ. ನಿಮ್ಗೆ ಅಲ್ವಾ ವೀರಪ್ಪನ ಶೂಟ್ ಮಾಡಿಬಿಟ್ಟಿದ್ನಲ್ಲ? ಹೌದು ಸರ್. ನಿಮಗೇನಾ? ಹೌದು. ಆವತ್ತು ಏನಾಯ್ತು? ಆವತ್ತು ರಾತ್ರಿ ಏನಾಯಿತು?
ರಾತ್ರಿ ಹಾಂ ಬಂದು ಹಾಂ ನಾವು ಕನ್ನಡದ ಪೊಲೀಸರೆಂದು ಹೇಳಿ ಹಾಂ 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 GST ಕಳೀತಾರೆ, ಹಾಂ ಈ ದಿಂದಕ್ಕೆ ಬನ್ನಿ ಹಾಂ ಅಂದರೆ ಸುಳ್ಳು ಹೇಳ್ಬಿಟ್ರು. ಸುಳ್ಳು ಹೇಳ್ಬಿಟ್ರು. ಹಾಂ ಸುಳ್ಳು ಹೇಳ್ಬಿಟ್ರ ಹಾಂ ನಾವು ಯಾವತ್ತು ನಾವು ಪೊಲೀಸರ ಜೊತೆ ಅಂತ ಇರ್ತೀರ ಅವರು ಹ್ಞೂ ಪೋಲ್ ಫಾಸ್ಟು ಅಂತಿಗಿತ್ತ ನಾವು ಅವರು ಹ್ಞೂ ಹಾಗೆ ಮಾಡ್ತಾನೆ ಹಾಂ ನಿಂತೆಲ್ಲ ಹೇಳಿಕೊಡೋದು ಮಾಡಿದ್ರು. ಹಾಂ ನೀವೇ ನಾನು ಹೆಡ್ತಿನ ಹಿಡ್ಕೊಟ್ಬಿಟ್ರಿ ಅಂತ ಕರೆಸಿದ್ದು. ಹಾಂ ನಿಮ್ಮನ್ನ ಇಲ್ಲಿ ಯಾರ ಬಂದು ಕರೆದ್ರು? ಇಲ್ಲಿಗೆ ಬಂದು ಕರೆದ್ರ? ಕರೆದದ್ದು ಅದೇ ಈರಾಪನೆ, ಅವರೇ ಬಂದು ಕರ್ಕೊಂಡು ಹೋದ್ರ ನಿಮ್ಮನ್ನ? ಇಲ್ಲಿಯೇ ಊರೊಳಗೆ ತರ ಹಾಕ್ಬಿಟ್ಟದು ಊರೊಳಗೆ. ಓ ಅವರೇ ಬಂದು ಅವರೇ 16 ಸೀಟ್ ಬಂದು ಹಾಂ ಅವರೇ ಬಂದು ಇಲ್ಲಿ 15-16 ಸೀಟ್ ಬಂದಿದ್ರಾ? ಇಲ್ಲಿ ಎಷ್ಟು ಸೀಟ್ನ ಶೂಟ್ ಮಾಡಿದ್ದು? ಇಲ್ಲಿ 5 ಸೀಟು, ಕಾಡೊಳಗೆ ಒಬ್ಬ. ಓ ಟೋಟಲ್ 6 ಸೀಟು. 5 ಸೀಟು ಊರಲ್ಲಿ, ಕಾಡ್ಲಿ ಒಬ್ಬ. ಅಂದರೆ 5 ಸೀಟಲ್ಲಿ 4 ಸೀಟ್ ಸತ್ತೋದ್ರು. ನೀವೊಬ್ಬರು ಉಳ್ಕೊಬಿಟ್ರಿ. ಓಹೋ ಆವಾಗ ಹೆಂಗೆ ಅವತ್ತು ನೈಟ್ ಏನಾಯ್ತು? ಅವತ್ತು ನೈಟು ಏನು ಅದೇ ಆಯ್ತಾ ಹೋದ್ರಿ ನೀರಪ್ಪ ದೇವರ ಕಾಯ್ತಾನೆ ಬನ್ನಿ ದಿಂಬಕ್ಕೆ ಹೋಗವ. ಹಾಂ ಹಾಂ ಅಂದ್ಬಿಟ್ಟು ಕರ್ಕೊಂಡು. ನಿಮಗೆ ಭಯ ಆಗಿಲ್ವ ಅವತ್ತು? ಭಯ ನಿಮ್ಮ ಉಡುಪಾಕ ಭಯ ಹೇಗೆ ಸರ್ ಭಯ ಅಂತು ಅದೇ ಅವ್ರು ಸರ್ ಅಂತ ನಾವು ಓ ಆ ಥರ ಯಾವ ಥರ ಆಗಾಯ್ತು. ಯಾವ ಥರ ಶೂಟ್ ಮಾಡಿದ್ರು ನಿಮಗೆ? ಶೂಟ್ ಮಾಡೋದು ತೊಡಗೆ ಶೂಟ್ ಮಾಡಿದ್ರು. ಹಾಂ ತೊಡೆಗೆ ಶೂಟ್ ಮಾಡಿಬಿಟ್ಟು ಮಿಕ್ದವ್ರನ್ನ ತರದ್ರ? ಎಲ್ಲರೂ ಶೂಟ್ ಮಾಡಿದ್ರು ಇಲ್ಲ ಮಚ್ಚಲ್ಲಿ ಹೊಡೆದ್ರು? ಬಿಳಿಸ್ಬಿಡ್ತಾನೆ ಮಚ್ಚಲಿ. ಓ ಫಸ್ಟ್ ನಿಮಗೆ ಮಚ್ಚಿಗೆ ಚೇಟ್ ಏನು ಬೀಳ್ನಿಲ್ವಾ? ಓಹೋ ಇಲ್ಲಿ ಹೊಡೆದಿರೋದು. ಓ ಅಲ್ಲಿ ಹೊಡೆದಿರೋದಾ? ಎಲ್ಲಿ? ಇಲ್ಲಿ ಮಚ್ಚಿನೇಟ ಇದು? ಮಚ್ಚಲ್ಲಿ ಹೊಡೆದಿರೋದು ಇಲ್ಲಿ? ಓಹೋ ಇನ್ನೂ ಹಾಗೆ ಇದೆ ಅಪ್ಪು. ಶೂಟ್ ಮಾಡಿರೋದು ಎಲ್ ತಾತ? ಶೂಟ್ ಮಾಡಿ ತೊಡೆಗೆ ಎಲ್ಲಿ ಕಾಣಿಸ್ತಾ? ನೋಡಿ ನೋಡಿ ಗುಂಡು ನೇಟು ಈಗಲೂ ಹಾಗೆ ಅದೇ ಥರ ಇದೆ. ಎಷ್ಟು ನಿಮ್ಗೆ ವಯಸ್ಸು ಆವಾಗ? ಆವಾಗ 50. ಈಗ ಎಷ್ಟಾಗಿದೆ? 80? ಈಗ 60-65 ಆಗೈತೆ. ನೀವೇನು ಮಾಡ್ಕೊಂಡಿರೋದು ಈಗ? ವ್ಯವಸಾಯನ? ವ್ಯವಸಾಯ ಆರಂಭ ಕೆಲಸ ಮಾಡ್ಕೊಂಡು ಆರಂಭ. ಹಾಂ ಹಾಂ ಹಾಕ್ಬಿಟ್ಟು ಮಾಡ್ತಾರೆ. ನಾವು ಸುಮ್ಮನೆ ತೊಗೊಂಡಿರ್ಕೊಂಡು. ಏನು ಮಕ್ಳು ನಿಮ್ಗೆ ಚೆನ್ನಾಗಿ ನೋಡ್ಕೊಳಲ್ವಾ? ಚೆನ್ನಾಗಿ ನೋಡ್ತಾರೆ. ನೋಡ್ಕೋತಾರೆ. ಮತ್ತೆಲ್ಲ ನೀವೇ ಮಾಡ್ತಿದ್ದೀರಲ್ಲ ಅದಕ್ಕೆ ಕೇಳಿದೆ. ಎಲ್ಲ ನೋಡ್ತಾರೆ ಚೆನ್ನಾಗಿ. ಕೆಲಸಕ್ಕೆ ಅವರಲ್ಲ. ಹಾಂ ಅವ್ರು ಬಂದು ರೆಡಿ ಮಾಡಿ ಮಾಡ್ಬಿಟ್ರೆ ಬಂದು ಅಡುಗೆ ಮಾಡ್ತಾರೆ. ಯಾವ ಜಾಗದಲ್ಲಿ ತಾತ ಹೊಡೆದಿದ್ದು ನಿಮಗೆ? ಅಲ್ಲಿ ಅಲ್ಲೊಂದು ದೇವಸ್ಥಾನ ಇದೆಯಲ್ಲ? ದೇವಸ್ಥಾನ ಇಲ್ಲ, ಈ ಊರೊಳಗದ. ಊರು ಒಳಗಡೆನಾ? ಓ ಅಲ್ಲಿ ಕರ್ಕೊಂಡೋಗಿ ಮಾಡಿದ್ದು. ಇನ್ನು 4 ಸೀಟ್ ಸತ್ತೋದ್ರಲ್ಲ, ಅವ್ರ ಹೆಸರುಗಳೇನು? ಕುನ್ನಪ್ಪ, ಬಸವ, ಮಾದ, ದಾಸ. ಕುನ್ನಪ್ಪ, ಬಸವ, ಮಾದ, ದಾಸ. ನೀವೊಬ್ಬರು. ನಿಮ್ಮ ರಾಮ ಅಲ್ವಾ? ಹಾಂ ಸರಿ. ನೀವೊಬ್ಬರು ಉಳ್ಕೊಂಡಿದ್ದೀರಾ. ಹಾಸ್ಪಿಟ್ಲಿಗೆ ಸೇರಿಸಿದ್ದೀರಾ ನಿಮ್ಮನ್ನ? ಓ ಕೊಯಂಬತ್ತೂರು ಹಾಸ್ಪಿಟ್ಲ್ ಅಂದರೆ ಫಾರೆಸ್ಟ್ನವ್ರು ತಗೊಂಡೋಗಿ? ಇಲ್ಲ, ಫಾರೆಸ್ಟ್ನವರೇ ತಗೊಂಡೋಗಿ. ಹ್ಞೂ ಸರಿ, ಪೊಲೀಸ್ನವರೇ ಕರ್ಕೊಂಡೋದ್ರು ಹಾಸ್ಪಿಟ್ಲಿಗೆ. ಸರಿ. ಹಾಂ ಒಂದು ತಿಂಗಳು ಓಹೋ ಸರಿ 1 ತಿಂಗಳು ಹಾಸ್ಪಿಟ್ಲಲ್ಲೇ ಇದ್ರಿ. ಹಾಂ ಮತ್ತೆ ಅದ್ರ ಮಾರನೆಗೆ ಊರಲ್ಲಿ ಎಲ್ಲ ಇದ್ರೆ ಇಲ್ಲ ಬೇರೆ ಕಡೆ? ಊರೊಳಗೆ ಇದ್ರು. ಇಲ್ಲ ಭಯ ಪಟ್ಕೊಂಡು ಬೇರೆ ಕಡೆ ಹೋಗಿಬಿಟ್ರು? ಇಲ್ಲಿ ಕ್ಯಾಂಪ್ ಹಾಕ್ಬಿಟ್ರು ಪೊಲೀಸರು. ಓ ಪೊಲೀಸ್ನವ್ರು ಇಲ್ಲೇ ಕ್ಯಾಂಪ್ ಹಾಕ್ಬಿಟ್ರು. ಆವಾಗ ಇಷ್ಟು ಮನೆಗಳಿತ್ತಾ? ಇದೇ ಮನೆಗಳಿತ್ತು. ಈಗ ಒಂದು 10 ಮನೆ ಸೇರಾದೆ. ಐಕ್ಳು ಮದಗಿದಿವಾಗಿ ಸೇರಾದೆ. ಎಷ್ಟಿದೆ ತಾತ ಒಟ್ಟು? ಎಷ್ಟು ಮನೆಗಳು? 120 ಒಕ್ಕಲದೆ. 120? ಆವಾಗ ಒಂದು 100 ಒಕ್ಕಲಿತ್ತು. 100 ಒಕ್ಕಲಿತ್ತು. ನಿಮ್ಮ ಮನೆ ತೋರಿಸ್ತೀರಾ ಬನ್ನಿ? ಇದೇ ಮನೆ. ಇದೇನ ಮನೆ? ನಿಮಗೆ ಗೌರ್ಮೆಂಟಿಂದ ಯಾವುದಾದ್ರೂ ಮನೆಗಳು ಆ ಥರ ಏನೋ ಕಟ್ಸ್ಕೊಟ್ಟಿಲ್ವಾ? ಮನೆಗಳು ಈಗ ತಾನೇ ಇನ್ನು ಬರ್ತಾವೆ ಇವಾಗ. ಹಾಂ ನೋಡೋಣ, ಮನೆ ಕಟ್ಸ್ಕೊಳ್ಳಿ ಇವಾಗ. ಇಲ್ಲಿ ಕರೆಂಟು ಟಿವಿ ಎಲ್ಲ ಇದೆ? ಕರೆಂಟ್ ಇದೆ. ಟಿವಿ ಇದ್ದ? ಟಿವಿ ನೋಡಿದ್ರೆ ಕನ್ನಡನ ತಮಿಳು? ಕನ್ನಡ ಎರಡೂ ನೋಡ್ತೀನಿ. ಕನ್ನಡ ತಮಿಳು ಎರಡನ್ನೂ ನೋಡ್ತೀರಾ? ಎರಡೂ ನೋಡ್ತೀನಿ. ಇದು ತಮಿಳ್ನಾಡಿಗೆ ಪೂರ ತಮಿಳ್ನಾಡಿಗೆ ಸೇರ್ಕೊಳತ್ತೆ? ತಮಿಳ್ನಾಡಿಗೆ ಸೇರ್ಕೊಂತಾರೆ. ಕನ್ನಡದಲ್ಲಿ ಹಾಗಿದ್ರೆ ಕನ್ನಡ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಲ್ಲ? ಕನ್ನಡ ಪಾಠ ನೋಡ್ತೀವಲ್ಲ. ಕನ್ನಡ ಫಿಲಮ್ಗಳೆಲ್ಲ ನೋಡ್ತೀರಾ? ಫಿಲಮ್ ಎಲ್ಲ ನೋಡ್ತೀನಿ. ಹೀರೋ ಯಾರು ಇಷ್ಟ? ಹೀರೋ ಎಲ್ಲಾರು ಅವರೇ ಹೀರೋ. ನಿಮ್ಗೆ ಯಾರು ಇಷ್ಟ? ಅವ್ರು ನಡಗರ ಎಷ್ಟುಗಳೇ ಬರಲ್ಲ. ರಾಜ್ಕುಮಾರ್ ಗೊತ್ತಾ? ರಾಜ್ಕುಮಾರ್ ಪಡದಲ್ಲಿ ಬರ್ತಾನೆ. ಗೊತ್ತಾ ರಾಜ್ಕುಮಾರು? ರಾಜ್ಕುಮಾರ್ನು ವೀರಪ್ಪನ್ ಕಿಡ್ನಾಪ್ ಮಾಡಿದ್ನಲ್ಲ ಅವಾಗ?
ಇಷ್ಟಪಡೋದಿರತ್ತೆ. ಅದೇ ರಾಜ್ಕುಮಾರ್ ಅವರೇ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ಹೀರೋ ಅವರು. ಊಟ ಮಾಡಿದ್ರಾ? ಊಟ ಮಾಡೋದು. ಹಾಂ. ಕೆಲಸ ಡೈಲಿ ಕೂಲಿಗೆ ಹೋಗ್ತೀರಾ ಇಲ್ಲ ನಿಮ್ಮದೇ ತೋಟ ಇದೆಯೋ? ತೋಟ ಸಮಯ ಎಲ್ಲ ಕೂಲಿಗೆ ಹೋಗ್ತಾರೆ. ನಿಮ್ಮ ತೋಟ ಇಲ್ವಾ? ತೋಟ ಅದೇ, ಹಾಂ. ಮಳೆ ಟೈಮ್ ಅಂದ್ರೆ ತಾನೆ ತೋಟ. ಇವಾಗ ಏನು ಹಾಕಿದ್ದೀರಿ ತೋಟಕ್ಕೆ? ಇವತ್ತು ಪಟ್ಟಣ ಹಾಕಿ ಹಾಂ. ಹೋಗ್ಬಿಡ್ತು ಎಲ್ಲನೂ. ಸರಿ ಸರಿ. ನೀವೇನಾದರೂ ತಗೋಬೇಕಂದ್ರೆ ಅಲ್ಲಿ ಒಡೆರ್ಪಳೆಯ ಒಡೆರ್ಪಳೆಗೆ ಬರ್ತೀರಾ? ಒಡೆರ್ಪಳೆಯ ಅಲ್ಲದ್ರೆ ಅರಪಳೆಯ. ಸರಿ ಸರಿ. ಯಾವ್ದು ಹತ್ರ ಈ ಕಡೆ ಅರಪಳೆ ಈ ಕಡೆ 15 ರೂಪಾಯಿ, ಹ್ಞೂ, ಈ ಕಡೆ 25 ರೂಪಾಯಿ. ಸೊ ಗೈಸ್ ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ ರಾಮ ಅಂತ, ಜಡೆಯನ್ ಅನ್ನೋರು ತೀರೋದ್ರಲ್ಲ. ತಿರೋದು ಎಷ್ಟು ವರ್ಷ ಆಯ್ತತ? ತೀರಿ ಏನಾಗ ತೀರಿ ಒಂದು 5 ವರ್ಷ ಆಯ್ತು. 5 ವರ್ಷ ಆಯ್ತಾ? ಸೊ ಜಡೆಯನ್ ಮತ್ತು ರಾಮ ಅನ್ನೋರ್ನ ಇಬ್ಬರನ್ನೂ ಮಾತಾಡ್ಸೋಣ ಅಂದ್ಬಿಟ್ಟು ಬಂದೆ. ಬಟ್ ಜಡೆಯನ್ ಅನ್ನೋರು 2014ರಲ್ಲೇ ತೀರೋದ್ರಂತೆ. ಬಟ್ ನಮ್ಮ ರಾಮ ಅವರಿದ್ದಾರೆ, ಇವರಿಗೆ 80 ವರ್ಷ ಅನಿಸುತ್ತೆ. ಅಂದರೆ ಈ ಘಟನೆ ನಡೆದದ್ದು ಈಗಿಂದ 30 ವರ್ಷ ಹಿಂದ್ಗಡೆ, ಅಂದರೆ 1994ರಲ್ಲಿ ಈ ಒಂದು ಘಟನೆ ನಡೆದದ್ದು. 30 ವರ್ಷ ಆದಮೇಲೆ ನಮಗೆ ರಾಮ ಅವ್ರು ಸಿಕ್ಕಿದ್ದಾರೆ. ಅಂದರೆ ಆ ವೀರಪ್ಪನ ಜೊತೆ ಆ ಒಂದು ಘಟನೆ ನಡೆದು ಸೂಟ್ ಮಾಡಿ ಮಚ್ಚಲ್ಲಿ ನೋಡಿ ಇಲ್ಲಿ ಗೇಟ್ ಬಿದ್ದು ಎಷ್ಟೆಲ್ಲ ಒಂದು ಕಷ್ಟ ಇವರು ಅನುಭವಿಸಿದ್ರು ಅಂತ ಈ ವಾತಾವರಣನ ನೋಡಿದ್ರೇ ಗೊತ್ತಾಗುತ್ತೆ. ಅದು ಆ ಒಂದು ವೀರಪ್ಪನ ಘಟನೆಯಲ್ಲಿ 5 ಸೀಟ್ನ ಸೂಟ್ ಮಾಡಿ ಅವರನ್ನು ಮಚ್ಚಲ್ಲಿ ಕತ್ತರಿಸಿ ಅದರಲ್ಲಿ ಒಬ್ಬರು ಉಳ್ಕೋತಾರೆ. ಅವರೇ ಇವರು ರಾಮ ಅಂತ ಇವ್ರ ಹೆಸರು. ವೀರಪ್ಪನ ಜೊತೆ ಇಲ್ಲಿ ಇವ್ರವ್ರು ಯಾರು ಇದ್ರ? ಒಬ್ಬರು ವೀರಪ್ಪನ ಹೆಡ್ತಿನ ಯಾರೋ ಹಿಡ್ಕೊಟ್ಬಿಟ್ರು ಅಂತಲ್ಲ, ಯಾರಿಗೆ ಹಿಡ್ಕೊಟ್ಟಿತ್ತ? ಅದು ಪುಣಜುರ್ಲಿ. ಪುಣಜುರ್ಲಿ ಇಲ್ಲಿ ಅಲ್ವಾ? ಇಲ್ಲಿ ಅಲ್ಲ, ಪುಣಜೂರು ಕೊಳಾರಟ್ಟೆ ಅಂತ ಅದೇ ಕಾಡೊಳಗೆ. ಅಲ್ಲಿ ವೀರಪ್ಪನ ಹೆಡ್ತಿನ ಹಿಡ್ಕೊಟ್ಬಿಟ್ರು. ಅಂದ್ರೆ ವೀರಪ್ಪ ಅನ್ಕೊಂಡಿರೋದು ಈ ಊರವರು ಅವ್ರವ್ರು ಎಲ್ಲರೂ ಸೇರಿ ನನ್ನ ಹೆಡ್ತಿನ ಹಿಡ್ಕೊಟ್ಟಿದ್ದಾರೆ ಅಂತ ಮಾತು. ಓ ಸರಿ ಸರಿ. ಆ ಥರ ತಿಳ್ಕೊಂಡು ಬಂದು ಹೊಡೆದಿರೋದು. ನೈಟ್ ಟೈಮ ಬಂದಿದ್ದು ಹೊಡೆದಿದ್ದು? ನೈಟ್ ಟೈಮ್. ನೈಟ್ ಟೈಮ್ 9 ಗಂಟೆ. 9 ಗಂಟೆ ಎಲ್ಲ ಊಟ ಮಾಡ್ಕೊಂಡು ಮಲಗಿದ್ರಿ ಅನ್ಸುತ್ತೆ? ಮನೇಲಿ ಊಟ ಮಾಡ್ಕೊಂಡು ಎಲ್ಲ ಐಕ್ಳು ಮೈಕ್ಳು ಎಲ್ಲ ಆಡ್ಕೊಂಡಿದ್ರು. ಹಾಂ. ಓ ಆ ಟೈಮಲ್ಲಿ ಬಂದು ಹೊಡೆದ್ಬಿಟ್ಟ. ಸರಿ ಗೌಡ್ರೆ ಬರೋಣ? ಹಾಂ ಸರಿ. ರೆಸ್ಟ್ ಮಾಡಿ, ಜಾಸ್ತಿ ಕೆಲಸ ಮಾಡಬೇಡಿ. ಇವಾಗಲಾದರೂ ಮಕ್ಕಳು ಮಾಡ್ತಾರೆ? ಹಾಂ ಹಾಂ, ರೆಸ್ಟ್ ಮಾಡಿ. ನೀವು ಜಡೆಯನ್ ಮಗನ ಆಗದ್ರ ನೀವು? ಓ, ನಾನು ನಿಮ್ಮ ತಂದೆ ಇರ್ತಾರೆ ಅನ್ಕೊಂಡು ಬಂದೆ. ತಂದೆ ಅವ್ರ ತೀರಿ ಈಗ 2014 ಇದು ತಿರೋದ್ರು. ಅಂದ್ರೆ ನಿಮ್ಮ ತಂದೆ ಜಡೆಯನ್ ಅಂದ್ರೆ ಅವರು ಏನು ಊರಿಗೆ ಇದಾಗಿದ್ರಾ? ಮೆಂಬರ್? ಯಜಮಾನ್ರು, ಮುಖಂಡ್ರು, ಊರಿಗೊಂಥರ ಮುಖಂಡ್ರು ಅವರು. ಅದಕ್ಕೆ ಇದು ಹಾಸನೂರು ಅಧ್ಯಕ್ಷರು ಆಗಿದ್ರೆ. ಹಾಸನೂರು ಅಧ್ಯಕ್ಷರಾಗಿದ್ರಾ? ಅವರು ತೀರೋದ ಮೇಲೆ ನಮ್ಮನ್ನ ಹಾಕಾರ. ಈಗ ನಿಮ್ಮನ್ನ ಹಾಕಿದಾರಾ? ಸರಿ. ಊರು ಯಜಮಾನ್ರು ಈ ಪಾರ್ಸು ಒಳಗೆ ಅಧ್ಯಕ್ಷರಾಗಿ ಮಾಡ್ಯಾರ. ಈ ಕಾಡೊಳಗೆ ನೆಲ್ಲಿಕಾಯಿ, ಇಡಿಲು, ಜೇನು, ಅಣಿಲೆಕಾಯಿ ಈ ಥರ ಪೂರ್ತಿ ನಾವು ಮಾಡಿಸಿ ಇದಕ್ಕೆ ಕೊಡ್ತೀವಿ. ನಮ್ಮ ಪಾರ್ಸು ಮಾಡಿ ಕಾಡಿಗೆ ಕೊಡೋದು. ಆ ಕಾಡಿಗೆ ಹಾಕೋದಕ್ಕೆ ನಿಮ್ಮದು ಇದೇನೆ ಮನೆ? ಏನು ಕಾಂಪೌಂಡ್ ಎಲ್ಲ ಇದೆ, ಗಿಡದಲ್ಲೇ ಕಾಂಪೌಂಡ್ ಮಾಡ್ಬಿಟ್ಟಿದ್ದೀರಾ? ಚೆನ್ನಾಗಿದೆ. ಆ ಕಡೆ ಇದು ಡಾಬು ಅದೇ ಕಟ್ಟಿ ಮಾಡ್ಬಿಟ್ಟು ಮನೆ ಇದ್ರ ಅವ. ಸರಿ, ನಾವು ಪುಣಜೂರ್ಗೆ ಹೋಗ್ಬಿಟ್ಟು ಆ ಕಡೆ ನಾವು ಕಳಿಸ್ಬಿಡ್ತೀವಿ ಅಂದ್ಬಿಟ್ಟು ಏನೋ ಮಾಡಾರೆ. ಪುಣಜೂರು ಕರ್ಕೊಂಡು ಹೋಗಿ ಇವರು ಪೊಲೀಸಿಗೆ ಇಟ್ಕೊಟ್ಬಿಟ್ರು. ಆಮೇಲೆ ಆ ವಿಷಯ ವೀರಪ್ಪನ ಗೊತ್ತಾಗೋಯ್ತು. ಗೊತ್ತಾಗಿತ್ತಾನೆ, ಈ ತರ ನೀವು ಈ ಊರಿನವರು ಪುಣಜೂರು, ಬೇಡುಗುಳಿ, ಕಾಡಿನಲ್ಲಿ ಇವರೆಲ್ಲ ಹಿಡಿದು ನಮ್ಮ ಹೆಂಗಸನಾರನ ಹಿಡಿದು ಕೊಟ್ಬಿಟ್ರು ಅಂದ್ಬಿಟ್ಟು ತಾನೆ ತುಂಬಾ ಇದಾಗಿ. ಅದಕ್ಕೆ ತಾನೆ ಪುಣಜೂರು 4 ಜನ, ಈ ಬೇಡುಗುಳಿದಿ ಒಂದು 5 ಜನ, ನಮ್ಮ ಏರಿಯಾದ 6 ಜನನ ತರದ್ಬಿಟ್ರು. ಅಂದ್ರೆ ಶೂಟ್ ಮಾಡಿರೋದು ಇಲ್ಲ ತರದಿರೋದು? ಶೂಟ್ ಮಾಡಿಬಿಟ್ಟು ಆಗ ತರದಾರೆ. ನೀವು ಇದ್ರ ಅವಾಗ? ನಮಗೆ ಆಗ 10 ವಯಸ್ಸಿತ್ತು. 10 ವಯಸ್ಸು. ಆಗನ ಈ ಥರ ಎಲ್ಲ ಇಲ್ಲ. ಆಗ ಅಂದರೆ ತುಂಬ ಕಷ್ಟ. ಇವಾಗ ಸ್ವಲ್ಪ ಇದಾಗಿದೆ, ಡೆವಲಪ್. ಇದೆಲ್ಲ ಅದೇನದು ಹಿಂದ್ಗಡೆ ಎಲ್ಲ ಬಿಲ್ಡಿಂಗ್ ಎಲ್ಲ ಸ್ಕೂಲು ಕಾಲೇಜ್ ಎಲ್ಲ ಇದ್ದ? ಕಾಲೇಜು ಇದು ಸತ್ಯ ಹೋಗ್ಬೇಕು. ಇದು 10 10 ಲಾಸ್ಟು. ಎಲ್ಲ ತಮಿಳ್ನಾಡು ಸವಲತ್ತುಗಳೇ ನಿಮಗೆ ಬರೋದು. ಅಂದ್ರೆ ಇಲ್ಲಿ ನಿಮ್ಗೆ ಆನೆ ದಾಳಿ ಏನೋ ಮಾಡಲ್ವಾ? ಆನೆ ಬರ್ತದಣ್ಣ, ಬಂದ್ರೂ ಎಲ್ಲಾರು ಸೇರಿ ಓಡಿಸ್ಬಿಡ್ತೀವಿ. ಎಲ್ಲ ಸೇರಿ ಓಡಿಸ್ಬಿಡ್ತೀರಾ?
ಈ ಕಡೆ ಬೇರೆ ಈ ಹುಲಿ ಗಿಲಿ ಆ ಥರದ್ದೇನು ಬೇಡ ಹುಲಿ ಕಿರುಬ ಈ ಥರ ಎಲ್ಲ ಅವೇ ಎಲ್ಲ ಹ್ಞೂ 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 ನಮ್ಮನ್ನ ಆಗ ಈ ಥರ ಏನು ತೊಂದರೆ ಹೋಯ್ತ ಹ್ಞೂ ಹ್ಞೂ ಅವು ಈ ಆನೆಗಳು ಕಿರುಬ ಹುಲಿ ಹಾ. ಇವರೆಲ್ಲ ನಾವು ಒಂದೇ ಥರ ಓ ಅಷ್ಟೊಂದು ಬಾಂಡಿಂಗು ಪ್ರಾಣಿಗಳು ನಾವು ಒಂದೇ ಥರ ಹಿಂಗೆ ನಾವು ಕಾಡಿಗೆ ಹೋದ್ರು ಅವರು ಬಂದು ಬಿಡ್ತಾರೆ ಅಂದ್ಬಿಟ್ಟು ಅವರು ಒದಗಿ ಹೋಗ್ತಾ ನಾವು ಸುತ್ತಾಡ್ತೀವಿ. ಸರಿ 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 ಏನು ತೊಂದರೆ ಆ ಥರ ಹ್ಞೂ ಹ್ಞೂ ಬೇರೆ ಆ ಕಡೆ ಹೋದ್ರೆ ಗೇರ್ ಮಳೆ ಈ ಕಡೆ ಎಲ್ಲ ಯಾನೆ ಹೊಡೆದು ಬಿಡ್ತು ಹಾಗೆ ಅಂತಾರೆ. ಹಾಂ ಹಾಂ ನಮ್ಮ ಏರಿಯಾ ಏನು ಆ ಥರ ಏನೂ ಇಲ್ಲ ಆಗಿಲ್ಲ. ಆವತ್ತು ರಾತ್ರಿ ವೀರಪ್ಪನ್ ಇಲ್ಲಿಗೆ ಬಂದಿದ್ನಲ್ಲ ಈ ಊರಿಗೆ, ಆವಾಗ ನಿಮ್ಮ ತಂದೆ ಇಲ್ಲಿ ಇರಲಿಲ್ಲ ಅನ್ಸುತ್ತೆ. ಅವರು ಇದು ಬಣ್ಣಾರಿ ಅಲ್ಲಿ ಆಲ್ಟು ಅವತ್ತು ನಿಮ್ಮ ತಂದೆ ಇಲ್ಲಿರಲಿಲ್ಲ. ಹಾಂ ಆ ವಿಷಯ ವೀರಪ್ಪನ್ ಗೊತ್ತಿರಲಿಲ್ಲ. ಹಾಂ 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 ಅವ್ರು ಬಂದು ನೋಡ್ಬಿಟ್ಟು ಮನೆನ ಇವ್ರು ಮೀಸೆ ಜಡೆ ಅಂದ್ಬಿಟ್ಟು ಅವರು ಹಾಂ ಎಲ್ಲ ಮನೇಲಿ ಬಿಟ್ಟು ಮಡ ಜಡೆ ಹಣ್ಣನ್ನ ಉಣಿಸ್ಬಿಟ್ಟು ಹ್ಞೂ ನೀವು ಆಟ ಆಡ್ತೀರ ಹಾಂ ಅಂದ್ಬಿಟ್ಟು ಎಲ್ಲ ಮನೆನ ಹುಡುಕ್ಬಿಟ್ಟು ಹೋಗಾರೆ. ಹಾಂ 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 ಹೋಗಿ ನೋಡ್ಬಿಟ್ಟು ಮೀಸೆ ಸಿಕ್ಕರೆ ಇವನ್ನ ತರದು ಬಿಡ್ತೀವಿ ಅಂದ್ಬಿಡ್ತಾನೆ. ಅವ್ರಿಗೆ ಹೇಳ್ಬಿಡ್ತಾನೆ ಆಗ ಅವರು ಓ ನಿಮ್ಮ ತಂದೆಗೆ ಇದು ವಾರ್ನಿಂಗ್ ಕೊಟ್ಬಿಟ್ಟು ಹೋಗಿರೋದು. ಹಾಂ ನಾನು ಪೊಲೀಸು ಯಾರು ನನ್ನ ಹೆಡ್ತೀನಿ ಹಿಡ್ಕೊಟ್ಟಿದ್ದೀರಾ ಬನ್ನಿ ಅಂದ್ಬಿಟ್ಟು ಅವನೇ ಕರೆದ್ರೆ ಅಂತಲ್ಲ. ಹಾಂ ಅವ್ರನ್ನ ಲಿಸ್ಟ್ನ ಅಲ್ಲಿಯೇ ಹಾಕ್ಬಿಟ್ಟವನೆ. ಅವನ ತಾತಪ್ಪ ನಮ್ಮ ತಾತ ಅಂದ್ಬಿಟ್ಟು ಹಾಂ ನಮ್ಮ ತಾಯಿಯವರ ಅಪ್ಪ ಹಾಂ ಅವರು ದನ ಮೇಸ್ಕ ಹೋಗಾರ ಈ ಬೆಟ್ಟ ಬಸವನ ಬೆಟ್ಟಕ್ಕೆ. ಅಲ್ಲಿ ಮೇಲ್ಗಡೆ ಬೆಟ್ಟಕ್ಕೆ. ಹಾಂ ಬೆಟ್ಟಗೆ ಹೋಗ್ಬಿಟ್ಟು ತಾನೆ ಬೆಳಗ್ಗೆ ಒಂದು 10 ಗಂಟೆಗೆ ಮೇಲೆ ಹೋಗಿತ್ತಾನೆ. 11 ಗಂಟೆಗೆ ಅವ್ರನ್ನ ಹಿಡಿದ್ಬಿಟ್ರು ತಾತನ. ಓ ಅಲ್ಲಿ ತಾತ 2 ಹುಡುಗನ ಹಾಂ ಹಿಡಿದು ತಾನೆ ನೇರ ಕರ್ಕೊಂಡು ನಾವು ಹೀಗೆ ವೀರಪ್ಪನ ನೋಡಿದಿರ ಅಂದ್ಬಿಟ್ಟು ಅವನ್ನ 3 ಜನನ ಕರ್ಕೊಂಡು ಹೋದರು. ಆಗ ತಾನೆ ಹೇಳಾನೆ ಸರಿ ನಾಂತ ವೀರಪ್ಪ ಹಾಂ ಅಂದ್ಬಿಟ್ಟಾನೆ. ಕರ್ನಾಟಕ DSP ಬಂದೀನಿ ವೀರಪ್ಪನ ನೋಡ್ಬೇಕು ಅಂದ್ಬಿಡ್ತಾನೆ. ಆ ಪೊಯ್ ಹೇಳ್ಬಿಟ್ಟು ತಾನೆ ಕರ್ಕೊಂಡು ಹೋಗ. ಆ ಥರ ಸುಳ್ಳು ಹೇಳಿ ನಾನೇ ಪೊಲೀಸ್ ಅಂತ ಹೇಳಿದ್ದು. ಅಡಿಗೆ ಗಿಡಿಗೆ ಎಲ್ಲ ಮಾಡಿ ತಿಂದುಬಿಟ್ಟು ತಾನೆ 1 ಗಂಟೆಗೆ ಮೇಲೆ ಅವ್ರನ್ನ ಹಾಂ ತಾತಪ್ಪ ನೀರು ಕುಡಿಯೋ ಅಂದ್ಬಿಟ್ಟು ಹೋಗಾರೆ. ಹ್ಞೂ ಅಷ್ಟು ದೂರ ಹ್ಞೂ ಹೋಗುವಾಗಲೇ ಹಾಂ ಏನು ಏನು ಮಾಡೋದಿಲ್ಲ. ನೀವು ನೋಡಿದ್ದೀರಾ? ನೀವು ವೀರಪ್ಪನ ನೋಡಿದ್ದೀರಾ? ಅವರು ಹೈಟ್ ಆಗಿದ್ದರು. ಹಾಂ ಅವ್ರ ಜೊತೆ ತಾನೆ ನಿಂತಿದ್ದಾವ. ಓಹೋ ನೀವು ನಿಂತಿದ್ರಾ? ಹಾಂ ಜೊತೆ ರೀ. ನಮ್ಗೆ ಅವರು ನಮ್ಮನ್ನ ಸಿಕ್ಕ ಹುಡುಗ್ರನ್ನ ಏನು ಮಾಡ್ತಾನಿಲ್ಲ. ಸರಿ ಯಾರು ಅವರು ಲಿಸ್ಟ್ ಕೊಡಿದಿರ ಅವ್ರ ಹೆಸರು ಅವ್ರ ಮಟ್ಟದ ಕರೋರು ಕರ್ಕೊಂಡು ಬಂದರು. ಕರ್ಕೊಂಡು ಬರ್ತಾನೆ ಇಷ್ಟಾಳು ಅಂದ್ಬಿಟ್ಟು ಅವ್ರನ್ನ ಲೈನ್ ನಿಲ್ಸ್ಬಿಡ್ತಾನೆ. ಅವ್ರು ಶೂಟ್ ಮಾಡ. ಸರಿ ಸರಿ ನೀವು ನಮಗೆ ದುರ್ಗ ಮಾಡಿಬಿಟ್ರು ಈ ಥರ ಎಡತಿನ ತೋರಿಸ್ಕೊಡೋದು ತಾನೆ ಅವ್ರನ್ನ ಶೂಟ್ ಮಾಡೋರು. ಸೊ ಅವ್ರ ತಂದೆ 2014 ತೀರೋದರಂತೆ. ಸೊ ಅವ್ರ ವಿಷಯನ ಆದಷ್ಟು ಇವರೇ ಹೇಳಿದ್ದಾರೆ. ಸರಿ ಅಣ್ಣ ಬರ್ತೀವಿ. ಸರಿ ಆಯಿತು. ಹಾಂ ಇದಿಷ್ಟು ಈ ಒಂದು ಗದ್ದೆ ಸಾಲನ್ನ ತೋರಿಸೋವಂತಹ ವೀಡಿಯೋ ಆಯಿತು. ಇದ್ರ ನೆಕ್ಸ್ಟ್ ವೀಡಿಯೋ ಇನ್ನೂ ಒಂದು ಅಡ್ವೆಂಚರಸ್ ಆಗಿರೋ ವೀಡಿಯೋ ಬರುತ್ತೆ. ಸೊ ಆ ವಿಡಿಯೋ ಮಾತ್ರ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು.